ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿನೂತನ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿ ಜನರೊಟ್ಟಿಗೆ ಬೆರೆಯುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್. ಗ್ರಾಮೀಣ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಇತ್ತೀಚೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ, ಗೊಂದಲ. ಕೋಲಾರ ಕಾಂಗ್ರೆಸ್ನ 5 ಮಂದಿ ಉಚ್ಚಾಟಿಸಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ. ಕಾಂಗ್ರೆಸ್ಸಿಗರು ಮಾಡುತ್ತಿರುವ ಎಲ್ಲ ಆರೋಪಗಳು ರಾಜಕೀಯ ಪ್ರೇರಿತ. ಬಿಜೆಪಿ ಸದಸ್ಯತ್ವಕ್ಕೆ ದೇಶದೆಲ್ಲೆಡೆ ಉತ್ತಮ ಸ್ಪಂದನೆ. ಛಲವಾದಿ ನಾರಾಯಣಸ್ವಾಮಿ. ದಸರಾ ಪ್ರಯುಕ್ತ 18 ಅಡಿ ದುರ್ಗಾಮಾತೆ ಪ್ರತಿಷ್ಠಾಪನೆ. ಧಾರ್ಮಿಕತೆಗೆ ಹೆಸರಾದ ಗೌರಿಬಿದನೂರಿನಲ್ಲಿ ಪಿನಾಕಿನಿ ಯೂತ್ಸ್ನಿಂದ ವಿನೂತನ ಪ್ರಯತ್ನ. ರಾಜ್ಯದಲ್ಲಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನರ ಗಮನ ಸೆಳೆಯುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಜನಪ್ರತಿನಿಧಿ ಜನಗಳ ಮಧ್ಯವಿರಬೇಕು, ಜನಸಾಮಾನ್ಯರಂತೆ ಬೆರೆಯಬೇಕು ಎಂಬ ಕಲ್ಪನೆಯೊಂದಿಗೆ ಗ್ರಾಮಗಳ ಸಮಸ್ಯೆಗಳನ್ನು ಅರಿಯಲು ಅಧಿಕಾರಿಗಳನ್ನ ಬಸ್ಸಿನಲ್ಲಿ ಕರೆದೊಯ್ದು ಅರಳಿಕಟ್ಟೆ ಮೇಲೆ ಕುಳಿತು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿದ್ದು, ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕ್ಯಾಪ್ಷನ್ ಅಡಿ ಹಳ್ಳಿಗಳತ್ತ ಶಾಸಕ ಪ್ರದೀಪ್ ಈಶ್ವರ್ ಲಗ್ಗೆ ಇಟ್ಟಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಈ ಕುರಿತು ಒಂದು ವರದಿ. ಹೌದು, ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ನಗರದ ವಾರ್ಡುಗಳಿಗೆ ಭೇಟಿ ಕೊಡುತ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಈಗ ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕ್ಯಾಪ್ಷನ್ ಮೂಲಕ ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಇಂದು ನಂದಿ ಗ್ರಾಮ ಪಂಚಾಯಿತಿ ಸಿಂಗಾಟ ಕದಿರೇನಹಳ್ಳಿ, ಮೊಡಕು ಹೊಸಹಳ್ಳಿ, ಸುಲ್ತಾನ್ಪೇಟೆ, ಬೈರನಾಯಕನಹಳ್ಳಿ ಹಾಗೂ ನಂದಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆ, ಊರಿನ ಸಮಸ್ಯೆ, ರಸ್ತೆ, ಮನೆ, ನಿವೇಶನ ಸಮಸ್ಯೆಗಳನ್ನು ಆಲಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು. ಈಗ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ 17 ಹಳ್ಳಿ ಮುಗಿದ ನಂತರ ಇವತ್ತು ನಂದಿ ಪಂಚಾಯಿತಿ ಬೆಳಗ್ಗೆ ಸಿಂಗಾಟ ಕದಿರೇನಹಳ್ಳಿ, ಅದಾದಮೇಲೆ ಮೊಡಕೋಸಹಳ್ಳಿ ಆಯಿತು, ಅದಾದಮೇಲೆ ಸುಲ್ತಾನ್ಪೇಟೆ ಆಯಿತು, ಈಗ ಬೈರನಾಯಕನಹಳ್ಳಿಗೆ ಬಂದಿದ್ದೀವಿ. ಈಗ ನಂದಿ ಇದೆ. ಒಟ್ಟು 23 ಹಳ್ಳಿ ನಾವು ಕವರ್ ಮಾಡಿದ್ವಿ. ಈಗ ಮುಂದಿನ ವಾರ ಮಿಣಕನೂರ್ಕಿ ಪಂಚಾಯಿತಿ ಹಾಕ್ಕೊತಾ ಇದ್ದೀನಿ, ಅದಾದಮೇಲೆ ಪುರ ಪಂಚಾಯಿತಿ ಹಾಕ್ಕೊತಿದ್ದೀನಿ. ಹಾಗೆ 30 ಪಂಚಾಯಿತಿ, ಇಲ್ಲಿ 23 ಪಂಚಾಯಿತಿ, ಮಂಚನಹಳ್ಳಿಯಲ್ಲಿ 7 ಪಂಚಾಯಿತಿ, 30 ಪಂಚಾಯಿತಿನೂ ಬೇಗ ಮುಗಿಸ್ತೀನಿ ಸರ್. ರಾಜ್ಯದಲ್ಲಿ ಯಾರು ಮಾಡಿರದ ವಿನೂತನ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳನ್ನ ಕರೆದು ಅಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿಸಿ ಬಗೆಹರಿಸುವಂತೆ ಸೂಚಿಸಿ ಉಳಿದ ಸಮಸ್ಯೆಗಳಿಗೆ ವಾರದ ಗಡುವು ಪಡೆದು ಪರಿಹಾರ ನೀಡುವುದಾಗಿ ತಿಳಿಸಿದ್ದಾರೆ. ಇದು ರಸ್ತೆ ಒತ್ತುವರಿ, ಮನೆ ಸಮಸ್ಯೆ, ಸ್ಮಶಾನಕ್ಕೆ ಜಾಗ ಇಲ್ಲ, ಮತ್ತು 2-2 ಸಾವಿರ ಕೆಲವ್ರಿಗೆ ಬರ್ತಿರಲಿಲ್ಲ, ಮತ್ತು ಪೆನ್ಷನ್ ಪ್ರಾಬ್ಲಮ್ ಇತ್ತು, ಇದು ಆರೋಗ್ಯ ವಿಚಾರ, ಇದಕ್ಕೆಲ್ಲ ಸ್ಪಂದಿಸ್ತಿದ್ದೀನಿ. ಭಾಳ ಒಳ್ಳೆ ಕಾರ್ಯಕ್ರಮ ಅನ್ನಿಸ್ತಿದೆ. ಸ್ಥಳೀಯವಾಗಿ ನಮ್ಮ ಮುಖಂಡರೆಲ್ಲ ತುಂಬ ಸ್ಪಂದಿಸ್ತಿದ್ದಾರೆ ಸರ್. ಎಸ್, ಇಷ್ಟು MLAಗಳು ಇದು ಬಂದಾಗ ಅಲ್ಲೇನಾಗುತ್ತೆ, ಅವ್ರಿಗೆ ಪಾಪ ಅಡ್ರೆಸ್ ಮಾಡೋಕ್ಕಾಗಿರಲ್ಲ. ಏನಾಗುತ್ತೆ, ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋದು ಭಾಳ ಕಷ್ಟ. ಇಲ್ಲಿ ನೋಡಿ, ಇದು ಫಾಲೋ ಅಪ್ ಮಾಡಿ ನಾನು ಲಿಸ್ಟು ರಿಲೀಸ್ ಮಾಡ್ತೀನಿ ನಿಮಗೆ. ಏನು ಬಂದಿತ್ತು ನಮ್ಮ ಮನವಿಗಳು, ನಾವೇನು ಮಾಡಿದ್ವಿ, ಯಾವ್ದು ಮಾಡೋಕ್ಕಾಗಲಿಲ್ಲ, ಯಾವ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ, ಇವೆಲ್ಲ ಒಂದು ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತೀವಿ. ಗಾಂಧೀಜಿರವರ ರಾಮರಾಜ್ಯದ ಕಲ್ಪನೆ ಹಳ್ಳಿಗಳ ಉದ್ಧಾರ. ಅಧಿಕಾರಸ್ಥರು ಹಳ್ಳಿಗಳತ್ತ ಮುಖ ಮಾಡಿದಾಗ ಹಳ್ಳಿಗಳು ನಿಧಾನವಾಗಿ ಪ್ರಗತಿ ಕಾಣುತ್ತವೆ, ಗ್ರಾಮೀಣ ಪರಿಸ್ಥಿತಿ ಕೂಡ ಅರಿವಾಗುತ್ತದೆ. ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣಿಗಳು ಹಳ್ಳಿಗಳನ್ನ ಸುತ್ತುತ್ತಾರೆ, ಚುನಾವಣೆ ನಂತರ ಹಳ್ಳಿಗಳನ್ನ ಮರೆಯುತ್ತಾರೆ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮಗಳ ಸಮಸ್ಯೆಗಳನ್ನು ಅರಿಯಲು ಅಧಿಕಾರಿಗಳನ್ನು ತಮ್ಮ ಸಂಗಡವೇ ಕರೆದೊಯ್ಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಚಾಪೆ ಮೂಲಕ ಕೂಡಿಸಿ ಜನರ ಸಮಸ್ಯೆ ಆಲಿಸುವ ಕೆಲಸ ಮಾಡಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಪ್ರತಿ ಗ್ರಾಮದಲ್ಲೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಕೋರಿದರು. ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ತಹಶೀಲ್ದಾರ್, ಸರ್ವೆ ಡಿಪಾರ್ಟ್ಮೆಂಟ್, ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ನಡೆದ ಗಲಭೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಜಿಲ್ಲಾ ಕಾಂಗ್ರೆಸ್ನ 5 ಮಂದಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶಿಸಿದ್ದಾರೆ. ಕೋಲಾರ ನಗರದ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 28ರಂದು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಸಭೆ ಪ್ರಾರಂಭಕ್ಕೂ ಮೊದಲೇ ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಗಳಲ್ಲಿ ಜೆಡಿಎಸ್ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಹೊರಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಹಾಗೂ ಕೋಲಾರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ವಿರುದ್ಧ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿದ್ದರು. ಈ ವೇಳೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಅವರನ್ನ ಸಭೆಯ ಸ್ಟೇಜ್ನಿಂದ ತಳ್ಳಲಾಗಿತ್ತು. ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಪ್ರಸಾದ್ ಬಾಬು ಅವರನ್ನು ಹಿಡಿದು ಎಳೆದಾಡಿ ಕೆಳಗಿಳಿಸಿದ ವೇಳೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಈ ಎಲ್ಲಾ ವಿಷಯಗಳು ಸ್ಥಳದಲ್ಲೇ ಇದ್ದ ಕೋಲಾರ ಉಸ್ತುವಾರಿ ನಾರಾಯಣಸ್ವಾಮಿ ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿ ಸಲ್ಲಿಸಿದ್ದರು ಎನ್ನಲಾಗಿದ್ದು, ಕೋಲಾರ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಗುಂಪುಗಾರಿಕೆ ಹಾಗೂ ಗಲಾಟೆ ವಿಚಾರವನ್ನ ಮನಗಂಡು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ 5 ಮಂದಿ ಕಾಂಗ್ರೆಸ್ ಮುಖಂಡರನ್ನ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೋಲಾರ ನಗರಸಭೆ ಸದಸ್ಯ ಅಂಬರೀಶ್, ವಕ್ಕಲೇರಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಗ್ಯಾರಂಟಿ ಯೋಜನೆಗಳ ಜಾತಿ ಸಮಿತಿ ಜಿಲ್ಲಾಧ್ಯಕ್ಷ ವೈ ಶಿವಕುಮಾರ್, ಬಾಲು ಹಾಗೂ ಅಮರನಾಥ್ ಈ 5 ಮಂದಿಯನ್ನ ಉಚ್ಚಾಟನೆ ಮಾಡಿ ಆದೇಶಿಸಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಉಂಟಾಗಿದ್ದ ಗುಂಪುಗಾರಿಕೆ ಮುಂದುವರೆದಿದ್ದು, ಹಲವಾರು ಬಾರಿ ಕಾಂಗ್ರೆಸ್ ಒಳ ಜಗಳ ಗುಂಪುಗಾರಿಕೆ ಸ್ಫೋಟಗೊಳ್ಳುತ್ತಲೇ ಇತ್ತು. ಕಳೆದ ಸೆಪ್ಟೆಂಬರ್ 28ರಂದು ನಡೆದ ಸಭೆಯಲ್ಲಿ ಕೆಎಚ್ ಮುನಿಯಪ್ಪ ಬೆಂಬಲಿಗರನ್ನೇ ಗುರಿಯಾಗಿಸಿಕೊಂಡು ರಮೇಶ್ ಕುಮಾರ್ ನೇತೃತ್ವದ ಗಠ್ ಬಂಧನ್ ಟೀಮ್ ನಾಯಕರ ಬೆಂಬಲಿಗರು ಸಭೆಗಳಲ್ಲಿ ಗಲಾಟೆ ಮಾಡಿದ್ದರು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಚುನಾವಣೆಗಳಲ್ಲಿ ಹಿನ್ನಡೆಯಾಗಬಹುದು ಎಂಬ ಉದ್ದೇಶದಿಂದ ಹಾಗೂ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಹಿಡಿತಕ್ಕೆ ಪಡೆಯಲು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ 5 ಮಂದಿಯನ್ನ ಪಕ್ಷದಿಂದ ಉಚ್ಚಾಟಿಸಿ ಆದೇಶಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಿಜೆಪಿಯು ಸಂವಿಧಾನ ವಿರೋಧಿ, ಮೀಸಲಾತಿ ವಿರೋಧಿ ಹಾಗೂ ದಲಿತ ವಿರೋಧಿ ಎಂದು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುತ್ತಿದ್ದು, ಅದು ಶುದ್ಧ ಸುಳ್ಳು ಎಂಬುದನ್ನು ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಬಿಜೆಪಿಯ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯುತ್ತಿದೆ. ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿ ವಹಿಸಿರುವ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಶಿಡ್ಲಘಟ್ಟದ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಪದಾಧಿಕಾರಿಗಳ ಜೊತೆ ಅಭಿಯಾನದ ಪರಾಮರ್ಶೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಮಾಡುತ್ತಿರುವ ಎಲ್ಲ ಆರೋಪಗಳು ರಾಜಕೀಯವಾಗಿ ಸುಳ್ಳು ಆರೋಪಗಳು ಎಂಬುದು ಎಲ್ಲರಿಗೂ ಅರ್ಥವಾಗಿದೆ ಎಂದರು. ಹಾಗಾಗಿಯೇ ನಮ್ಮ ಪಕ್ಷದೊಂದಿಗೆ ದಲಿತರು, ಅಲ್ಪಸಂಖ್ಯಾತರು ಸೇರಿ ಎಲ್ಲ ವರ್ಗದವರು ಕೂಡ ಬೆಂಬಲಿಸುತ್ತಿದ್ದಾರೆ. ಇದರಿಂದಾಗಿಯೇ ದೇಶದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಶಿಡ್ಲಘಟ್ಟದಲ್ಲಿಯೂ ಸುಮಾರು 23,000 ಸದಸ್ಯತ್ವವನ್ನು ಮಾಡಿಸಿದ್ದು, ಇನ್ನುಳಿದ 17 ದಿನಗಳಲ್ಲಿ 27,000 ಸದಸ್ಯತ್ವವನ್ನು ಮಾಡಿಸಬೇಕೆಂದು ಸೂಚಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮುಖಂಡ ಸೇಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರ ಗೌಡ, ಡಾ ಸತ್ಯನಾರಾಯಣ ರಾವ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಧಾರ್ಮಿಕತೆಗೆ ಪುರಾಣ ಕಾಲದಿಂದಲೂ ನಮ್ಮ ಗೌರಿಬಿದನೂರು ತಾಲೂಕು ಹೆಸರು ಪಡೆದಿದೆ. ಒಂದೆಡೆ ಉತ್ತರ ಪಿನಾಕಿನಿ ನದಿ ದಡದಲ್ಲಿನ ವಿದುರಾಶ್ವತ್ಥ ದ್ವಾಪರ ಯುಗದಲ್ಲಿ ವಿದುರ ನೆಟ್ಟಿದ ವೃಕ್ಷದಿಂದ ಪ್ರಸಿದ್ಧಿಯಾಗಿ ಹೆಸರು ಪಡೆದಿದ್ರೆ, ಇನ್ನೊಂದೆಡೆ ಸಂತಾನಕ್ಕಾಗಿ ಪ್ರಾರ್ಥಿಸುವ ಮುದುಕಾನುಕೊಂಡೆ ಗಂಗಮ್ಮ ಎಲ್ಲೆಗಳನ್ನು ದಾಟಿ ಪ್ರಸಿದ್ಧಿ ಪಡೆದಿದೆ. ಇಂತಹ ಧಾರ್ಮಿಕ ಪರಂಪರೆಯುಳ್ಳ ತಾಲೂಕಿನ ಕೇಂದ್ರ ಗೌರಿಬಿದನೂರಿನಲ್ಲಿ ಯುವಕರ ಪಡೆದ ವಿನೂತನ ಧಾರ್ಮಿಕ ಪ್ರಯತ್ನ ನಡೆದಿದೆ. ಗೌರಿಬಿದನೂರಿನಲ್ಲಿ ಕಳೆದ 15 ವರ್ಷಗಳಿಂದ ದಸರಾ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಜನರ ಮನ್ನಣೆಯನ್ನು ಪಡೆದಿರುವ ಪಿನಾಕಿನಿ ಯೂತ್ಸ್ ಯುವ ಬಳಗ ಈ ಬಾರಿ ವಿನೂತನ ಧಾರ್ಮಿಕ ಪ್ರಯೋಗಕ್ಕೆ ಕೈ ಹಾಕಿದ್ದು, ಬಂಗಾಳ, ಒಡಿಶಾದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ಪ್ರತಿಷ್ಠಾಪಿಸಿ ಧಾರ್ಮಿಕ ಪರಂಪರೆಯನ್ನು ಉಳಿಸಲು ಮುಂದಾಗಿದ್ದಾರೆ. ಪಿನಾಕಿನಿ ಯೂತ್ಸ್ ನಾಯಕರಾದ ಮಂಜುನಾಥ್ ನೇತೃತ್ವದಲ್ಲಿ ಯುವ ಪಡೆ ಕಳೆದ 1 ತಿಂಗಳಿನಿಂದ ಶ್ರಮಿಸುತ್ತಿದ್ದಾರೆ. ಒಡಿಶಾದಿಂದ ನುರಿತ ಕಲಾವಿದರನ್ನ ಕರೆಸಿ ಒಣಗಿದ ಭತ್ತದ ಹುಲ್ಲು, ಮಣ್ಣಿನಿಂದ ಸುಂದರವಾದ 18 ಅಡಿ ದುರ್ಗೆಯ ವಿಗ್ರಹವನ್ನ ನಿರ್ಮಾಣ ಮಾಡಲಾಗಿದೆ.
ಮೈಸೂರು ಅರಮನೆಯ ಮಾದರಿ ಚಿನ್ನದ ಬಣ್ಣದಿಂದ ಕೆಂಗುಣಿಸುವ ಮೈಸೂರು ಅರಮನೆ ಮಾದರಿಯನ್ನ ಮಾಡಲಾಗಿದೆ. ಬಣ್ಣ ಬಣ್ಣದ ವಿದ್ಯುತ್ ದೀಪದ ಕಾಂತಿಯಲ್ಲಿ ನಗರದ ಕೋಟೆ ಪ್ರದೇಶ ನಗರದ ನಿವಾಸಿಗಳ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಈ ಬಾರಿ ವಿಜೃಂಭಣೆಯ ಬೈಪಾಸ್ ವಿನಾಯಕನನ್ನ ಕಂಡು ನಗರ ವಾಸಿಗಳಿಗೆ ಮತ್ತೆ ನವರಾತ್ರಿಗಳು ದುರ್ಗೆಯ ಪೂಜೆ ಮಾಡುವ ಅವಕಾಶವನ್ನ ಪಿನಾಕಿನಿ ಯೂತ್ಸ್ನವರು ಕಲ್ಪಿಸಿದ್ದಾರೆ. ಮಹೇಶ್ ಪತ್ರಿ ತಾಲೂಕು ದಂಡಾಧಿಕಾರಿ ಮಾತನಾಡಿ, ಜಿಲ್ಲೆಯಲ್ಲಿಯೇ ಹೊಸ ಪ್ರಯೋಗವನ್ನು ಪಿನಾಕಿನಿ ಯೂತ್ಸ್ ಮಾಡುತ್ತಿದ್ದಾರೆ. ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಹುಟ್ಟುಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ತಾಲೂಕಿನ ಜನತೆ ಈ ನವರಾತ್ರಿ ದುರ್ಗೆಯನ್ನ ವೀಕ್ಷಿಸಿ ಪ್ರಾರ್ಥಿಸಿ ಯುವಕರನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪಿನಾಕಿನಿ ಯೂತ್ಸ್ ಅವರ ವತಿಯಿಂದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವರು ಗೌರಿಬಿದನೂರಿನಲ್ಲಿ ನವರಾತ್ರಿ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಂದ್ರೆ ಎಲ್ಲಿಯೂ ಕೂಡ ಇಲ್ಲಿ ಮೂರ್ತಿಯನ್ನ ಇಲ್ಲಿವರೆಗೂ ಇಟ್ಟಿರಲಿಲ್ಲ. ಪ್ರಪ್ರಥಮವಾಗಿ ಮೂರ್ತಿಯನ್ನಿಟ್ಟು ಕೂಡ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಏನಂತಂದ್ರೆ ಒರಿಸ್ಸಾದಿಂದ ನುರಿತ ಕುಶಲಕರ್ಮಿಗಳಿಂದ ವಿನೂತನ ಮಾದರಿ 60 ಅಡಿಯ ಬಂಗಾರದ ಅರಮನೆಯನ್ನ ನಿರ್ಮಾಣ ಮಾಡಿ ಇವರು ದಿನಾಂಕ 5ರಿಂದ 13ನೇ ತಾರೀಕಿನವರೆಗೂ ಕೂಡ ಆಚರಿಸ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ಸಾರ್ವಜನಿಕರು ತಾವೆಲ್ಲರೂ ಕೂಡ ಆಗಮಿಸಿ ದೇವರ ದರ್ಶನವನ್ನ ಪಡೆದು ನಾವೆಲ್ಲರೂ ಇದನ್ನ ಆಶೀರ್ವಾದ ಪಡ್ಕೋಬೇಕಂತ ತಾವೆಲ್ಲರಲ್ಲೂ ನಾನು ಕೇಳ್ತಾ ಇದ್ದೀನಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಹಿಳೆಯರು ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಈ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ತಮ್ಮ ಶಕ್ತಿ ತೋರಿಸಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರದೇ ಶಕ್ತಿ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಹೇಳಿದರು. ತುಮಕೂರು ದಸರಾ 2024ರ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ರಾಜ್ಯ ಬಾಲಭವನ ಸೊಸೈಟಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ಕ್ರೀಡಾ ದಸರಾ ಹಾಗೂ ಮಹಿಳಾ ದಸರಾ ರಂಗೋಲಿ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ದೇಶ ವೇಗವಾಗಿ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಪಾತ್ರ ಏನೆಂಬುದನ್ನು ಅರ್ಥೈಸಿಕೊಳ್ಳಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನಿಗದಿಪಡಿಸಿದ ಬಳಿಕ ಇಂದು ದೇಶದಾದ್ಯಂತ 14 ಲಕ್ಷ ಮಹಿಳೆಯರು ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಈ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ತಮ್ಮ ಶಕ್ತಿ ತೋರಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಜಿಬಿ ಜ್ಯೋತಿ ಗಣೇಶ್, ತುಮಕೂರು ದಸರಾ ಅತ್ಯಂತ ಯಶಸ್ಸಿನ ಹೊಸ್ತಿಲಲ್ಲಿ ಸಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಸಜ್ಜುಗೊಳ್ಳುತ್ತಿವೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ವೇಳೆ ಶಾಸಕ ಎಚ್.ವಿ. ವೆಂಕಟೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಪಾಲಿಕೆ ಆಯುಕ್ತ ಬಿಜಿ ಅಶ್ವಿಜಾ ಮತ್ತಿತರರು ಭಾಗವಹಿಸಿದ್ರು. ನಮಸ್ಕಾರ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂದು 4ನೇ ದಿನಕ್ಕೆ ಕಾಲಿಟ್ಟಿರುವ ತುಮಕೂರು ದಸರಾ ಉತ್ಸವ ಮುಂಜಾನೆ 7ವರೆಗೆ ರಂಗೋಲಿ ಸ್ಪರ್ಧೆ ಮುಖಾಂತರ ಚಾಲನೆ ನೀಡಲಾಗಿತ್ತು. ಮಹಿಳೆಯರು ನಮ್ಮ ಇಡೀ ಜಿಲ್ಲೆಯಿಂದ ಸುಮಾರು 100-200 ಕಿಲೋಮೀಟರ್ ದೂರದಿಂದಲೂ ಸಹ ಬಂದು ಭಾಗವಹಿಸಿದ್ದಾರೆ. 200 ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಮಹಿಳೆಯರಿಗೆ ಕ್ರೀಡಾಕೂಟಗಳನ್ನು ಸಹ ಆಯೋಜಿಸಲಾಗಿರುತ್ತದೆ. ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮಕ್ಕಳ ಮತ್ತು ಮಹಿಳಾ ದಸರಾಕ್ಕೆ ಚಾಲನೆಯನ್ನು ನೀಡುತ್ತಾರೆ. ಇದರ ಜೊತೆಗೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು ಸಹ ಇದರಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ತುಮಕೂರು ದಸರಾ ಉತ್ಸವ ಪ್ರಯುಕ್ತ ವಿವೇಕಾನಂದ ಸ್ಪೋರ್ಟ್ಸ್ ಮತ್ತು ಸಾಂಸ್ಕೃತಿಕ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ 3ನೇ ತುಮಕೂರು ದಸರಾ ಸ್ಪೋರ್ಟ್ಸ್ ಶೂಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ಜೂನಿಯರ್ ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಗಾಂಭೀರ್ಯ ವಿ ಗೌಡ ಹಾಗೂ ಖೇಲೋ ಇಂಡಿಯಾ ಯೂತ್ ಗೇಮ್ನಲ್ಲಿ ಬೆಳ್ಳಿ ಪದಕ ವಿಜೇತ ಹಾಗೂ ರೆಕಾರ್ಡ್ ಹೋಲ್ಡರ್ ಜೋನಾಥನ್ ಗ್ಯಾವಿನ್ ಆಂಟೋನಿ, ರಾಷ್ಟ್ರಮಟ್ಟದ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ವಿಜೇತರಾದ ಮಹಾಲಕ್ಷ್ಮಿ ಜಿ ಅದಿತಿ ಅವರನ್ನು ಸಚಿವರು ಸನ್ಮಾನಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ನಗರದಿಂದ ಮುಷ್ಟೂರಿಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿದೆ. ಆಳದ ಗುಂಡಿಗಳು ಬಿದ್ದಿವೆ. ಮಳೆ ಬಂದ್ರೆ ರಸ್ತೆ ಯಾವುದು, ಹಳ್ಳ ದಿನ ಯಾವುದೆಂದು ಗೊತ್ತಾಗೋಲ್ಲ. ಗುಂಡಿಯಂತಾಗಿರುವ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ. ಸುಮಾರು 5-6 ವರ್ಷಗಳಿಂದ ರಿಪೇರಿಯೂ ಮಾಡದೆ ಡಾಂಬರೀಕರಣವೂ ಕಾಣದ ರಸ್ತೆಗೆ ಕೊನೆಗೆ ಸಾಮಾಜಿಕ ಹೋರಾಟಗಾರ ಮುಷ್ಟೂರು ಶ್ರೀಧರ್ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಜಲ್ಲಿ ವೆಟ್ ಮಿಕ್ಸ್ ಹಾಕಿಸಿ ತಾತ್ಕಾಲಿಕ ಶಮನ ಮಾಡಿಸಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಹೌದು, ಚಿಕ್ಕಬಳ್ಳಾಪುರದಿಂದ ಕೇತಿನಹಳ್ಳಿಗೆ ಹಾದು ಹೋಗುವ ಮುಷ್ಟೂರು ರಸ್ತೆ ವಿನಾಯಕ ಮುಷ್ಟೂರು ಕೆರೆವರೆಗೂ ವಿಪರೀತ ಹಳ್ಳ ದಿನಗಳಾಗಿ ಮಳೆ ಬಂದ್ರೆ ಎಲ್ಲಿ ಹಳ್ಳ ಗುಂಡಿ ಇರುತ್ತೆ ಅಂತಾನೆ ಗೊತ್ತಾಗೋಲ್ಲ. ಇದೇ ರಸ್ತೆಯಲ್ಲಿ ಕ್ರಷರ್ ಟಿಪ್ಪರ್ಗಳು ಓಡಾಡ್ತವೆ. ಆಂಬ್ಯುಲೆನ್ಸ್, ಶಾಲಾ ವಾಹನಗಳು, ಹೂವು ಮಾರುಕಟ್ಟೆಗೆ ಹೋಗುವ ವಾಹನಗಳು, ಈಶಾಗೆ ಹೋಗುವ ವಾಹನಗಳು, ಈ ರಸ್ತೆಯಲ್ಲಿ ಅದೆಷ್ಟೋ ಅಪಘಾತಗಳಾಗಿ ಜನ ಗಾಯಗೊಂಡಿದ್ದಾರೆ. ಇನ್ನು ರಸ್ತೆ ಡಾಂಬರೀಕರಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಸಿಎಂ ಅನುದಾನದಲ್ಲಿ ಹಣ ಕೊಡಿಸುವುದಾಗಿ ಹೇಳಿದ್ದಾರೆ. ಆದರೆ ಈ ಸದ್ಯ ಹೈರಾಣಾಗಿರುವ ರಸ್ತೆ ದುರಸ್ತಿಗೆ ತಿಪ್ಪಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಾಮಾಜಿಕ ಹೋರಾಟಗಾರ ಮುಷ್ಟೂರು ಶ್ರೀಧರ್ ತಾನೇ ಸ್ವಂತ ಖರ್ಚಿನಲ್ಲಿ 5-6 ಟಿಪ್ಪರ್ ಜಲ್ಲಿ ವೆಟ್ ಮಿಕ್ಸ್ ತರಿಸಿ 2 ಜೆಸಿಬಿಗಳಲ್ಲಿ ಹಾಕಿಸಿ ದುರಸ್ತಿ ಕಾರ್ಯ ನಡೆಸಿದ್ದಾರೆ. ವಿನಾಯಕ ಕಲ್ಯಾಣ ಮಂಟಪದಿಂದ ಮುಷ್ಟೂರುವರೆಗೆ ತಾತ್ಕಾಲಿಕ ರಸ್ತೆ ರಿಪೇರಿ ಮಾಡಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟು ಸಾಮಾಜಿಕ ಕಳಕಳಿಯನ್ನು ತೋರಿದ್ದಾರೆ. ಕೇತನಹಳ್ಳಿಗೆ ಹೋಗೋ ರಸ್ತೆ ಸುಮಾರು ಒಂದು 4-5 ವರ್ಷದಿಂದ ಇದರ ಕಂಪ್ಲೇಂಟು ಹೋರಾಟ ಮಾಡ್ತಾನೆ ಇದ್ದೀನಿ. ಇದುವರೆಗೂ ಬಗೆಹರಿಲಿಲ್ಲ. ಗುಂಡಿಗಳು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ನಮಗೆ ಓಡಾಡೋಕ್ಕಂತೂ ಆಗ್ತಾ ಇಲ್ಲ. ರೈತರು ಸರ್ಕಾರಿ ಸಾಗಿಸೋಕ್ಕಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ, ಆಂಬುಲೆನ್ಸ್ಗಳಿಗಾಗಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ. ಮೊಣಕಾಲು ಗುಂಡಿಗಳು ಬಿದ್ದು ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇವತ್ತು ನಾನೇ ಸ್ವತಃ ಈ ಒಂದು ಪುಣ್ಯಗಳ ಮುಂಚೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 50 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಚರಂಡಿ ದುರಸ್ತಿಗೊಂಡಿದ್ದು ಮಳೆ ನೀರು ಬಂದಿದ್ರೆ ಈ ಚರಂಡಿಯ ಮೂಲಕವೇ ನದಿ ಭಾಗಕ್ಕೆ ಸೇರುತ್ತದೆ. ಆದ್ರೆ 150 ಮೀಟರ್ ಉದ್ದದ ಚರಂಡಿಯನ್ನು ದುರಸ್ತಿ ಮಾಡದಂತೆ ಹಾಗೆ ಬಿಟ್ಟಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ನಗರದ 5ನೇ ವಾರ್ಡ್ ವಿನಾಯಕ ನಗರದ 5ನೇ ಅಡ್ಡ ರಸ್ತೆಯಾದ ಅಂಚೆ ಕಚೇರಿ ರಸ್ತೆಯಲ್ಲಿ ಚರಂಡಿ ಮತ್ತು ರಸ್ತೆ ಸರಿಪಡಿಸುವಂತೆ ಸ್ಥಳೀಯರು 1 ವರ್ಷದ ಹಿಂದೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಿವಾಸಿ ಶ್ರೀನಿವಾಸ್ ಮಾತನಾಡಿ, ಸುಮಾರು 50 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಚರಂಡಿ ಇದಾಗಿದ್ದು ಮಳೆ ನೀರು ಬಂತೆಂದ್ರೆ ಈ ಚರಂಡಿಯ ಮೂಲಕವೇ ನದಿ ಭಾಗಕ್ಕೆ ಸೇರುತ್ತದೆ. ಆದರೆ 150 ಮೀಟರ್ ಉದ್ದದ ಚರಂಡಿಯನ್ನು ದುರಸ್ತಿ ಮಾಡದಂತೆ ಹಾಗೆ ಬಿಟ್ಟಿದ್ದಾರೆ. ಮಳೆ ಬಂದರಂತೂ ಚರಂಡಿ ನೀರು ಮನೆಯ ಸಂಪೂರ್ಣ ಒಳಗೆ ಹೋಗಿ ತುಂಬಾ ತೊಂದರೆ ಉಂಟಾಗುತ್ತಿದೆ. ಇದರ ಬಗ್ಗೆ ಸುಮಾರು ಬಾರಿ ನಗರಸಭೆ ಅವರಿಗೆ ತಿಳಿಸಿದ್ರೂ ಗಮನ ಹರಿಸಿಲ್ಲ ಮತ್ತು ರೋಗಗಳು ಬರುತ್ತಿದ್ದು ಸೊಳ್ಳೆಗಳ ಕಾಟ, ಹಂದಿಗಳ ಕಾಟ ಹೆಚ್ಚಾಗಿದೆ. ಆಯುಕ್ತರಿಗೆ 1 ವರ್ಷದ ಹಿಂದೆ ಫೋಟೋ ಮತ್ತು ಲಿಖಿತ ರೂಪದಲ್ಲಿ ದೂರು ನೀಡಿದ್ರು ನಮಗೆ ಯಾವುದೇ ರೀತಿಯ ಅನುದಾನ ಹಾಕಿ ಕಾಮಗಾರಿ ಮಾಡಿಕೊಟ್ಟಿಲ್ಲ. ವಿನಾಯಕ ನಗರದಲ್ಲಿ ಇರುವ ಎಲ್ಲಾ ರಸ್ತೆ ಮತ್ತು ಚರಂಡಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಈ ರಸ್ತೆ ಮತ್ತು ಚರಂಡಿ ಮಾತ್ರ ಅಭಿವೃದ್ಧಿ ಮಾಡಿಲ್ಲ. ಈ ರಸ್ತೆ ನಗರಸಭೆಗೆ ಸೇರಿದೆಯೋ ಅಥವಾ ಇಲ್ಲವೇ ಎಂದು ಕೂಲಂಕುಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಮೇಲಾಧಿಕಾರಿಗಳ ಹಂತಕ್ಕೆ ನಾವು ಹೋಗುತ್ತೇವೆ ಎಂದರು. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಇವಾಗ ತಿಳಿಸ್ತಾ ಇರೋದೇನು ಅಂದರೆ, ಇದು ವಿನಾಯಕ ನಗರ 5ನೇ ವಾರ್ಡು. 5ನೇ ವಾರ್ಡ್ನಲ್ಲಿ ಒಂದು 5ನೇ ಒಂದು ರಸ್ತೆ, ಪೋಸ್ಟ್ ಆಫೀಸ್ ಇರೋವಂಥ ರಸ್ತೆ. ಇಲ್ಲಿ ಒಂದು ಚರಂಡಿ ಸುಮಾರು ಒಂದು 50 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಚರಂಡಿ ಇದು. ಈ ಚರಂಡಿ ಸುಮಾರು ಒಂದು 5-6 ವಾರ್ಡ್ಗಳು ಸಂಪರ್ಕ ಇದೆ ಇದಕ್ಕೆ, ಈ ಚರಂಡಿಗೆ. ಈ ಮಳೆ ಬಂದಾಗ ಎಲ್ಲ ನೀರು ಇಲ್ಲೇ ಹೋಗೋದು ನದಿಗೆ. ಸೊ ಈ ಚರಂಡಿ ಏನು ಮಾಡಿದೆ ಅಂದರೆ ಒಂದು 100ರಿಂದ 150 ಮೀಟರ್. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ನೌಕರ ವರ್ಗದವರು ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ರಾಜ್ಯದಾದ್ಯಂತ ಹಮ್ಮಿಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಗುತ್ತಿದೆ ಎಂದು ರಾಜ್ಯ ಪಿಡಿಒ ಸಂಘದ ಖಜಾಂಚಿ ದಿಲೀಪ್ ಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯಿತಿ ಕುಟುಂಬದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರಾಜ್ಯ ಪಿಡಿಒ ಸಂಘದ ಖಜಾಂಚಿ ದಿಲೀಪ್ ಕುಮಾರ್ ಮಾತನಾಡಿ, ನಮ್ಮ ಹೋರಾಟಗಳನ್ನು ಗುರುತಿಸಬೇಕು ಎಂಬ ದೃಷ್ಟಿಕೋನದಲ್ಲಿ 2ನೇ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭಿಸಲಾಗಿದೆ. ಇದು 3ನೇ ಹಂತದ ಸ್ವರೂಪವನ್ನು ತೆಗೆದುಕೊಂಡು ಹೋಗಬಹುದು. ಯಾರೂ ಸಹ ಇದರಿಂದ ವಿಚಲಿತರಾಗುವ ಅವಶ್ಯಕತೆ ಇಲ್ಲ. ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾದ ಬೆಂಬಲ ಮತ್ತು ಆದೇಶ ಮಾಡಿದರೆ ಮಾತ್ರ ಈ ಹೋರಾಟವನ್ನು ಹಿಂಪಡೆಯಲಾಗುತ್ತದೆ ಎಂದರು. ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂತಹ ದೃಷ್ಟಿಕೋನದಲ್ಲಿ 2ನೇ ಹಂತವಾಗಿ ನಾವು ಇದನ್ನು ಒಂದು ಹೋರಾಟವನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ವಿ.
ಅದು 3ನೇ ಹಂತದಲ್ಲಿ ಬೇರೆ ಸ್ವರೂಪನೂ ಸಹ ತಗೊಳ್ಬೋದು. ಯಾರೂ ಸಹ ಅದರಿಂದ ವಿಚಲಿತರಾಗುವಂಥದ್ದು ಬೇಕಿಲ್ಲ. ಯಾಕಂದ್ರೆ ಎಲ್ಲ ವೃಂದ ಸಂಘದ ಬೇಡಿಕೆಗಳೇನಿದಾವೆ ಆ ಬೇಡಿಕೆಗಳಿಗೆ ಸಕಾರಾತ್ಮಕವಾದಂತಹ ಬೆಂಬಲ ದೊರೆತಲ್ಲಿ ಮಾತ್ರನೇ, ಅದಕ್ಕೆ ಆದೇಶಗಳಾದರೆ ಮಾತ್ರನೇ ನಾವು ಈ ಒಂದು ಹೋರಾಟವನ್ನ ಹಿಂಪಡಿತೀವಿ ಅಂತಕ್ಕಂಥ ಇದನ್ನ ಸರ್ಕಾರಕ್ಕೆ ಆಲ್ರೆಡಿ ಸೂಚಿಸಿದೀವಿ. ಇನ್ನು ಬೆಳಗ್ಗೆ 10 ಗಂಟೆಗೆ ಕರೆ ನೀಡಿದ ಮುಷ್ಕರಕ್ಕೆ ಜಿಲ್ಲೆಯ 101 ಗ್ರಾಮ ಪಂಚಾಯಿತಿ ಕುಟುಂಬದ ಎಲ್ಲ ಅಧಿಕಾರಿ ನೌಕರ ವರ್ಗ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ್ರು. ಬಿಸಿಲಿನ ಪ್ರಖರತೆ ಹೆಚ್ಚಾಗಿದ್ದರಿಂದ ಒಕ್ಕೂಟದಿಂದ ಶಾಮಿಯಾನದ ವ್ಯವಸ್ಥೆ ಕಲ್ಪಿಸಲಾಗ್ತಿತ್ತು. ಆದರೆ ಶಾಮಿಯಾನವನ್ನ ಜಿಲ್ಲಾಡಳಿತ ಆವರಣದಲ್ಲಿ ಅಳವಡಿಸಲು ಸಾರ್ವಜನಿಕರಿಗೆ ತೊಂದರೆಯಾಗ್ತದೆ ಅಂತ ಪೊಲೀಸರು ತಡೆಯೊಡ್ಡಿದ್ರಿಂದ ಹಾಕಿದ್ದ ಶಾಮಿಯಾನದ ಪೋಲ್ಗಳನ್ನು ಜಿಲ್ಲಾ ಪಂಚಾಯತ್ ಆವರಣಕ್ಕೆ ಸ್ಥಳಾಂತರಗೊಳಿಸಲಾಯಿತು. ಈ ವೇಳೆ ಕೆಲವೊಂದು ನೌಕರರು ಬಿಸಿಲಿನ ಪ್ರಖರತೆಗೆ ಒಳಗಾಗಿ ಕುಸಿದು ಬಿದ್ದ ಘಟನೆ ಸಹ ನಡೆಯಿತು. ಏನೇ ಆಗಲಿ ಹೋರಾಟವನ್ನು ಕೈಬಿಡುವ ಮಾತೇ ಇಲ್ಲ. ನಮಗೆ ಸರ್ಕಾರದ ಮೇಲೆ ಸಂಪೂರ್ಣ ಭರವಸೆ ಇದೆ. ಶೀಘ್ರವಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುತ್ತದೆ ಅನ್ನೋ ಆಶಯ ಇದೆ ಅಂತ ಪಿಡಿಒಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯ ಗಂಗರಾಜು, ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್, ಅಧ್ಯಕ್ಷರಾದ ಪದ್ಮಮ್ಮ, ಶ್ರೀನಿವಾಸ್, ಮಂಜುನಾಥ್, ಸಂತೋಷ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್, ಮೆಹಬೂಬ್ ಪಾಷಾ, ಪ್ರಕಾಶ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಹೋರಾಟವನ್ನು ನಮ್ಮ ನಮ್ಮೆಲ್ಲರ ಉಳಿವಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಜಿಲ್ಲಾ ಪಿಡಿಒ ಹಾಗೂ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಿದರು. ನಮ್ಮ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಸದಸ್ಯರಾಗಿರ್ತಕ್ಕಂಥ ಒಂದು ಇದರಲ್ಲಿ ನಾವು ಮಾಡಬೇಕಾದ್ರೆ ಅವರು ನಮ್ಮ ಮಾತಿಗೆ ಹೋಗ್ಬಿಡ್ತಾ ಇಲ್ಲ. ರಾಜ್ಯದ 70% ಜನರಿಗೆ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯಿತಿಗಳಿಂದ ಸೇವೆಗಳನ್ನು ನೀಡಲಾಗ್ತಿದೆ. ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರ, ಸದಸ್ಯರ ಹಾಗೂ ಪಿಡಿಒ ಎಲ್ಲ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ನಾನಾ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದರೂ ಯಾವುದೇ ಮನವಿಗೆ ಸ್ಪಂದಿಸದೆ ಕೇವಲ ಎಲ್ಲ ಸಮಸ್ಯೆಗಳಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡ್ತಿರುವ ಸರ್ಕಾರ ಮತ್ತು ಇಲಾಖೆ ಧೋರಣೆಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ತೀರ್ಮಾನ ಮಾಡಲಾಗಿದೆ ಅಂತ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಸಂಪರಾಜ್ ಹೇಳಿದರು. ಕಾರಣ ಏನಂದರೆ, ಈಗ ನಮ್ಮ ಏನು ಕೂಲಿಕಾರರು ಏನು ಬೇಡಿಕೆಯನ್ನು ಸಲ್ಲಿಸ್ತಾರೆ ಆ ಒಂದು ಭಾಗವಾಗಿ ಅದರ ಡಿಮ್ಯಾಂಡ್ ತಕ್ಕಂಗೆ ನಾವು ಒಂದು ಕೆಲಸವನ್ನು ಕೊಡಬೇಕು. ಆದರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನೀವು ಇಂತಿಷ್ಟು ದಿನಕ್ಕೆ ಇಂತಿಷ್ಟು ಮ್ಯಾಂಡೇಸನ್ನು ಸೃಜನೆ ಮಾಡಿ ಅಂತ ಒತ್ತಡವನ್ನು ಏರ್ತಾ ಇದ್ದಾರೆ. ಹಾಗಾಗಿ ನಾವು ಡಿಮ್ಯಾಂಡ್ ಬಂದರೆ ಕೆಲಸ ಮಾಡಬೇಕಂತಂದರೆ ತಾನೇ, ಹೊಟ್ಟೆ ಹಸುವಂತಂದರೆ ತಾನೇ ಊಟ ಕೊಡುವಂಥದ್ದು. ಹಾಗೆಯೇ ಕೆಲಸ ಬೇಕು. ಪಿಡಿಒ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಮಹೇಶ್ ಕುಮಾರ್, ಪಿಡಿಒ ಸುರೇಶ್ ಬಾಬು, ದೀಪಾ, ರಮೇಶ್ ನಾಯ್ಕ್, ಸುರೇಶ್ ಕುಮಾರ್, ಸಿಆರ್ ಗೌಡ, ರಾಮಕೃಷ್ಣಪ್ಪ, ವೇಣು, ರೇವಣ್ಣ ಹಾಗೂ ಪಿಡಿಒಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ನಮ್ಮ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಸದಸ್ಯರಾಗಿರ್ತಕ್ಕಂಥ ಒಂದು ಇದರಲ್ಲಿ ನಾವು ಮಾಡಬೇಕಾದ್ರೆ ಅವರು ನಮ್ಮ ಮಾತಿಗೆ ಹೋಗ್ಬಿಡ್ತಾ ಇಲ್ಲ. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಸಂಜೆ ಐಸೋಲೇಷನ್ ವಾರ್ಡ್ ಪ್ರಯೋಗಾಲಯಗಳ ಉದ್ಘಾಟನೆಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಿದರು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ಪ್ರಯೋಗಾಲಯ ಉದ್ಘಾಟನೆ ಮಾಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಕೆಳ ಮಹಡಿಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ರೋಗಿಗಳಿಗೆ ಗೊಂದಲವನ್ನುಂಟು ಮಾಡುವಂತಿದ್ದು, ಆಧುನಿಕ ರೀತಿಯಲ್ಲಿ ನವೀಕರಿಸಲು ಶಾಸಕರು ಹೆಚ್ಚಿನ ಅನುದಾನವನ್ನು ಕೇಳಿದ್ದಾರೆ. ಹಾಗಾಗಿ ರೋಗಿಗಳಿಗೆ ಸುಸಜ್ಜಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಮುಂದಿನ ತಿಂಗಳಿನಲ್ಲಿ ಕೌನ್ಸೆಲಿಂಗ್ ಮೂಲಕ ಹಾಗೂ ಗುತ್ತಿಗೆ ಆಧಾರದಲ್ಲಿ ಮತ್ತಿತರ ಪ್ರಕ್ರಿಯೆಗಳ ಮೂಲಕ ವೈದ್ಯರ ಕೊರತೆಯನ್ನು ನೀಗಿಸಲಾಗುತ್ತದೆ. ಗುತ್ತಿಗೆ ಆಧಾರದಲ್ಲಿ ವೈದ್ಯರಿಗೆ ನೀಡುವ ವೇತನವು ಕಡಿಮೆ ಇದ್ದು, ಆ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನಿಸಲಾಗುತ್ತದೆ. ಹಾಗಾಗಿ ರೋಗಿಗಳ ಹಿತದೃಷ್ಟಿಯಿಂದ ಹಾಗೂ ಉತ್ತಮ ಆರೋಗ್ಯ ಸೇವೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ತಿಳಿಸಿದರು. ಕಾಮಗಾರಿ ಬಗ್ಗೆ ಇನ್ನೂ ಸ್ವಲ್ಪ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ದೀವಿ ಇಂಜಿನಿಯರ್ಗೆ. ಆದರೆ ಇಲ್ಲಿ ಇವತ್ತು ಒಂದು ಹೊಸ PHC ಉದ್ಘಾಟನೆ, ಆಮೇಲೆ ಹೊಸ PHC ಶಂಕುಸ್ಥಾಪನೆಯನ್ನು ಕೂಡ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಐಸೋಲೇಷನ್ ವಾರ್ಡ್ ಒಂದು ಹೊಸ ನೂತನ ಐಸೋಲೇಷನ್ ವಾರ್ಡ್ ಉದ್ಘಾಟನೆ, ಆಮೇಲೆ ಲ್ಯಾಬಿನ ಹೊಸ ಒಂದು ಲ್ಯಾಬ್ ಉದ್ಘಾಟನೆ ಕೂಡ ಮಾಡಿದ್ದೀವಿ. ಕೆಲವರು ನಮ್ಮ ಭಾಗದಿಂದ ಅವ್ರ ಕಡೆ ಹೋಗೋರು ಕೆಲವು ಕಡೆ ಇರ್ತಾರೆ, ಅವ್ರ ಭಾಗ ನಮ್ಮ ಕಡೆ ಹತ್ತಿರ, ಅದು ಯಾವ ಆಸ್ಪತ್ರೆ ಹತ್ತಿರ ಇದೆ ಅದರ ಮೇಲೆ ಹೋಗ್ತದೆ. ಅದರಿಂದ ಅದನ್ನು ನಾವು ತಡೆ ಹಿಡಿಯೋಕ್ಕೆಲ್ಲ ಆಗೋದಿಲ್ಲ. ನಾವು ಜನರಿಗೆ ಒಳ್ಳೆ ಸೇವೆ ನೀಡಬೇಕು, ಅದನ್ನು ನಾವು ಮಾಡೋದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ. ಬಾಗೇಪಲ್ಲಿ ತಾಲೂಕಿನ ಮುದ್ದೇಪಲ್ಲಿಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು.
ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಡಾಕ್ಟರ್ ಅರ್ಚನಾ, ಗುಡಿಬಂಡೆ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ನಾಗರಾಜ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಅಟ್ಲಿಕಟ್ಟಿಯ ಮರಗಳನ್ನು ಕಟಾವು ಮಾಡಲು ಗ್ರಾಮ ಪಂಚಾಯಿತಿ ಪಿಡಿಒ ಅನುಮತಿ ನೀಡಿದ್ದು, ಇತಿಹಾಸ ಇರುವ ಮರಗಳನ್ನು ಉಳಿಸಿ ರಕ್ಷಿಸಲು ಅವಕಾಶ ನೀಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮ್ಯಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ವ್ಯಾಪ್ತಿಯ ಚವ್ವೇನಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಹಳೆಯದಾದ ಅರಳಿ ಮರವನ್ನ ಕೆಲ ಪ್ರಭಾವಿ ವ್ಯಕ್ತಿಗಳು ಇಲ್ಲಸಲ್ಲದ ಸಮಸ್ಯೆಗಳನ್ನು ಹೇಳಿಕೊಂಡು ಮರ ಕಟಾವು ಮಾಡಿಸಲು ಮುಂದಾಗಿದ್ದಾರೆ. ಇದಕ್ಕೆ ತಕ್ಕಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೂ ಸಹ ಗ್ರಾಮದಲ್ಲಿ ಸಮಸ್ಯೆ ಇದೆಯಾ ಎಂದು ನೋಡದೆ ಏಕಾಏಕಿ ಅರಣ್ಯ ಇಲಾಖೆಗೆ ಪತ್ರ ಬರೆದು ಗ್ರಾಮಸ್ಥರಿಗೆ ತಿಳಿಯದಂತೆ ಮರ ಕಟಾವಿಗೆ ಹರಾಜು ಪ್ರಕ್ರಿಯೆ ನಡೆಸಿ ಮರ ಕಟಾವು ಮಾಡಲು ಮುಂದಾಗಿದ್ದಾರೆ ಎಂದು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮರಗಳ ಮಾರಣ ಹೋಮಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮರ ಕಟಾವು ಮಾಡಬಾರದು ಹಾಗೂ ಪರಿಸರ ಸ್ನೇಹಿ ಮರಗಳನ್ನು ಉಳಿಸಬೇಕು ಎಂದು ಒತ್ತಾಯಿಸಿದರು. ನಾವು ಇಲ್ಲಿ ಊರು ಪಂಚಾಯಿತಿ ಇನ್ನೊಂದು ಮತ್ತೊಂದು ಏನೋ ಮಾತಾಡಬೇಕಾದ್ರೆ ಮರ ಬೇಕು. ಇವತ್ತು ಪರಿಸರವಾಗಿ ಮರ ಬೆಳೆಸಬೇಕು ಅಂತ ಹೇಳ್ತಾರೆ. ಇರೋ ಮರಗಳನ್ನ ಕಟಿಂಗ್ ಮಾಡೋದಕ್ಕೆ ಪಂಚಾಯಿತಿ ಪಿಡಿಒ ನಾವು ಲೆಟ್ರ್ ಕೊಟ್ಟಿದ್ದೀರಿ ಅಂತಾರೆ, ನಿಮ್ಮ ಅರಣ್ಯ ಇಲಾಖೆಯಿಂದ ಲೆಟ್ರ್ ಕೊಟ್ಟಿದ್ದೀನಿ ಅಂತ ಇದ್ದಾರೆ. ಒಂದು ಮರ ಕಡಿಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ ಇದೆ, ಯಾವ ಥರ ಮಾಡಬೇಕು ಏನು ಅಂತ ಅಟ್ಲೀಸ್ಟ್ ಊರಲ್ಲಿ ಗ್ರಾಮಸ್ಥರನ್ನ ಕರೆದು ಮಾತಾಡಿ ನಿಮ್ಗೇನು ಅನುಕೂಲ ಏನು ಅನನುಕೂಲ ಅಂತ ಕೇಳಿ ಸೌಜನ್ಯಕ್ಕಾದರೂ 4 ಜನ ಹಿರಿಯರನ್ನ ಸೇರಿಸಿ ಮಾಡಬೇಕಾದಂಥ ಕೆಲಸ ಮಾಡಲಿಲ್ಲ. ಅವರು ನಮಗೆ ಇದರಿಂದ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಮರ ಕಡಿಬಾರ್ದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ರೆಡ್ಡಿ, ಸದಸ್ಯ ಇಮ್ತಿಯಾಜ್, ಮಾಜಿ ಸದಸ್ಯ ಬಾಬು, ಗ್ರಾಮ ಸಮಿತಿ ಅಧ್ಯಕ್ಷ ಫಯಾಜ್, ಕಾರ್ಯದರ್ಶಿ ರಹಮತ್ ಉಲ್ಲಾ ಖಾನ್, ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ, ಓಬಳಾರೆಡ್ಡಿ, ಚಾಂದ್ ಬಾಯ್, ಶಿವಕುಮಾರ್, ಯಾಸಿನ್, ನಾಗರಾಜ್, ಮುನಿರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಕೇಂದ್ರದ ಬಿಜೆಪಿ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರಗಳೆರಡೂ ಇದ್ದು ಸಾಮಾನ್ಯ ಜನರ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿವೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಆರೋಪಿಸಿದರು. ನವೆಂಬರ್ 21, 22ರಂದು ನಡೆಯಲಿರುವ ಸಿಪಿಐಎಂ ಜಿಲ್ಲಾ ಸಮ್ಮೇಳನಕ್ಕೆ ಬಾಗೇಪಲ್ಲಿ ಪಟ್ಟಣದ ಸಿಪಿಐಎಂ ಪಕ್ಷದ ಸುಂದರಯ್ಯ ಭವನದಲ್ಲಿ ಲಾಂಛನ ಬಿಡುಗಡೆ ಮಾಡಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮುನಿವೆಂಕಟಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೊಳಿಸುತ್ತಿದೆ. ಬೆಲೆ ಏರಿಕೆಯಿಂದಾಗಿ ಜನರು ತತ್ತರಿಸುವಂತಾಗ್ತಿದೆ. ಆದರೆ ಕೇಂದ್ರ ಸರ್ಕಾರವು ಈ ಬಗ್ಗೆ ಯಾವುದೇ ಚಿಂತೆ ಇಲ್ಲದಂತೆ ವರ್ತಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪದಲ್ಲಿ ಜನರನ್ನ ಮರೆತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತವಾದ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಕೆಸಿ ವ್ಯಾಲಿಗೆ 3ನೇ ಹಂತದ ಶುದ್ಧೀಕರಣ, ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವ ನಿರ್ಣಯಗಳನ್ನು ಜಾರಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಸಿಪಿಐಎಂ ಪಕ್ಷವನ್ನು ಬಲಪಡಿಸಿ ಜನಪರವಾದ ಹೋರಾಟಗಳನ್ನು ಹೆಚ್ಚಾಗಿ ಮಾಡಬೇಕಿದೆ ಎಂದರು. సమ్మేళనం మనం జయప్రదం చేయాలంటే మనము వేరే వేరే ఏమేమి చేయాలనే కోసం మాట్లాడారు. ఇప్పుడునే నేను చెప్పేది అంతే, కాంప్లీట్ కొన్ని విషయాలు చెప్పాను, దాన్ని నేను క్లారిఫై చేసి ఎండింగ్ చేస్తాను. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅವುಲಪ್ಪ, ಸಿದ್ದಗಂಗಪ್ಪ, ರಘುರಾಮರೆಡ್ಡಿ, ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ, ಬೆಳ್ಳೂರು ನಾಗರಾಜ್, ಚೆನ್ನರಾಯಪ್ಪ, ಓಬಳರಾಜು, ಲಕ್ಷ್ಮೀನಾರಾಯಣ, ಮುಸ್ತಫಾ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಈ ಟೈಮ್ మనము ಸೇವ್ చేయాలంటే ಉಪಸಮಿತಿಯಲ್ಲಿ ಆಕ್ಟಿವ್ గా ಬ್ರಹ್ಮಶ್ರೀ ನಾರಾಯಣ ಗುರು ಬಹುದೊಡ್ಡ ತತ್ವಜ್ಞಾನಿಯಾಗಿ ಸಮಾಜ ಸುಧಾರಕರಾಗಿದ್ದರು. ಹಳೆ ಮೌಢ್ಯ ಪದ್ಧತಿಗಳನ್ನು ತೊರೆಯಬೇಕು, ಮಾನವರೆಲ್ಲ ಒಂದೇ ಎಂದು ದೇಶಕ್ಕೆ ಸಾರಿ ಹೇಳಿ ವಿಶ್ವಮಾನವರಾದರು. ಇಂತಹ ಮಹಾನ್ ಪುರುಷರ ತತ್ವ ಆದರ್ಶಗಳನ್ನು ಪಾಲಿಸಿದ್ರೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಬಹುದು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಕಲಾಭವನದಲ್ಲಿ ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರೂಜಿಯವರ 170ನೇ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಬಹುದೊಡ್ಡ ತತ್ವಜ್ಞಾನಿಯಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು. ಅಂಧಕಾರ ಜಾತಿ ಪದ್ಧತಿ ತುಂಬಿದ್ದ ಕಾಲದಲ್ಲಿ ವಿದ್ಯೆ ಕಲಿಯುವುದು ಅಪರಾಧವಾಗಿತ್ತು. ಸಂಸ್ಕೃತ ಜ್ಞಾನ ಭಂಡಾರವಾಗಿತ್ತು. ಅದನ್ನು ಕೇವಲ ಮೇಲ್ಜಾತಿಯವರಿಗೆ ಮಾತ್ರ ಕಲಿಸಲಾಗುತ್ತಿತ್ತು. ಅಂತಹ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಸಂಸ್ಕೃತ ಹಲವು ಗ್ರಂಥಗಳನ್ನು ರಚಿಸಿ ಗುರುಕುಲಗಳನ್ನು ಸ್ಥಾಪಿಸಿ ಜನರಿಗೆ ಶಿಕ್ಷಣ ನೀಡಿದರು.
ಜಾತಿ ಪದ್ಧತಿಯಿಂದ ಅವಮಾನಕ್ಕೊಳಗಾಗಿದ್ದ ಜನರಿಗೆ ಧೈರ್ಯ ತುಂಬಿದ್ದರು ಎಂದರು. ನಿಮ್ಮ ಮಕ್ಕಳನ್ನ ನಾಗರಿಕರು ಹೇಳ್ದಂಗೆ ವಿದ್ಯೆನೇ ಒಂದೇ ಪರ್ಯಾಯಕ್ಕೆ ಹಳೆಯ ಕಾಲದಲ್ಲಿದ್ದಂಥ ವ್ಯಾಪಾರ ವಹಿವಾಟುಗಳು ನಿಮ್ಮ ಏನು ವೃತ್ತಿ ಇತ್ತು ಆ ವೃತ್ತಿಯೆಲ್ಲ ನಶಿಸಿ ಹೋಗ್ತಾ ಇದೆ. ಈಗ ಹೊಸ ಒಂದೇ ಕಡೆ ಅದರಿಂದ ನೀವು ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ನಾನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಮಾಡಬೇಕಾದ್ರೆ ವಿದ್ಯೆಗಳು ಕಲಿಸ್ಬೇಕಾಯ್ತು. ಯಾವ ಕಾರಣಕ್ಕೂ ಕೂಡ ಎಷ್ಟೇ ಬಡವರಾದರೂ ಸರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದ್ರೆ ಮಾತ್ರ ಅಟ್ಲೀಸ್ಟ್ ಒಂದು ಡಿಗ್ರಿ ಆ ಕಲಿಸೋವರೆಗೂ ಕೂಡ ನೀವು ವಿಶ್ರಮಿಸ್ಕೋಬಾರ್ದು. ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಕುಲಬಾಂಧವರಿಗೂ ಪಕ್ಕದಲ್ಲಿ ಇರೋರು ಹೇಳ್ಬೇಕು ನೀವು. ಕಾರ್ಯಕ್ರಮಕ್ಕೂ ಮುನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಉತ್ತಮ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಈಡಿಗರ ಸಂಘದ ಗೌರವಾಧ್ಯಕ್ಷ ಜಿಎನ್ ನಾಗರಾಜ್, ಮುಖಂಡ ಪ್ರಸಾದ್, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ನಾಗರಾಜ್, ಜಿಎನ್ ಅಧ್ಯಕ್ಷರಾದ ವಿಜಯ್ ರಾಕಲ್ಚಂದ್, ಸೂರಜ್, ಕಾಂಗ್ರೆಸ್ ಯುವ ಮುಖಂಡ ಮಂಜುನಾಥ್, ವೆಂಕಟರಮಣಪ್ಪ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಾಹಿತಿ ಹಾಗೂ ಅಧ್ಯಯನಕ್ಕಾಗಿ ಮೊಬೈಲ್ ಬಳಸಿ, ಆದರೆ ಮೊಬೈಲ್ ಅನ್ನು ರಿಯಲ್ ಪ್ರಪಂಚಕ್ಕೆ ಬಳಸಿ ಬಲಿಯಾಗಬೇಡಿ. ನಿಜ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಅದೇ ನಮ್ಮ ಪ್ರಪಂಚ ಎಂದು ಭಾವಿಸಿದರೆ ನಿಮ್ಮ ಜೀವನದ ಪ್ರಮುಖ ಘಟ್ಟ ಮತ್ತು ಜೀವನ ಅಂತ್ಯಗೊಳಿಸಬೇಕಾಗುತ್ತೆ ಎಂದು ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ಖ್ಯಾತ ಕವಿ ಡಾಕ್ಟರ್ ಟಿ ಮಲ್ಲಪ್ಪ ತಿಳಿಸಿದರು. ಮಾಲೂರು ಪಟ್ಟಣದಲ್ಲಿ 60% ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ಅಂಬೇಡ್ಕರ್ ಪಾರ್ಕ್ನಿಂದ ಪುರಸಭೆಯವರೆಗೂ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕೆ ರಮೇಶ್ ಅವರಿಗೆ ಮತ್ತು ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕನ್ನಡ ಬಳಸಲು ಸುತ್ತೋಲೆ ಹೊರಡಿಸಿದೆ. ಆದರೆ ಹೊಟ್ಟೆಪಾಡಿಗಾಗಿ ಗುಳೆ ಬಂದಿರುವ ಪರಭಾಷಿತ ಉದ್ಯಮಿಗಳು, ವ್ಯಾಪಾರಿಗಳದ್ದೇ ಆರ್ಭಟವಾಗಿ ಉದ್ದಟತನದಿಂದ ವರ್ತಿಸ್ತಾ ಕನ್ನಡವನ್ನು ಕಡೆಗಣಿಸ್ತಾ ಬಂದಿರೋದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತೆ. 60% ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಮಾಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಬೇಕು. ಇಲ್ಲವಾದರೆ ಕರವೇ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ನಮ್ಮ ಕೋಲಾರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿ ಕೂಡ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆದರೂ ಕೂಡ ಸಂಜೆ ರಾತ್ರಿ 8 ಗಂಟೆ ಒಳಗಡೆ ನಮ್ಮನ್ನು ಬಿಟ್ಟರು. ಆದರೆ ನೂರಾರು ಜನನ ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಸುಮಾರು 24 ಕೇಸುಗಳನ್ನ ಹಾಕಿ 14 ದಿವಸ ಬಂಧನದಲ್ಲಿ ಇಟ್ಟರು ಕೂಡ ಮತ್ತೆ ಅವರು ಹೊರಗಡೆ ಬಂದರು. ನಮ್ಮ ಹೋರಾಟಗಳು ಯಾವುದೂ ನಿಲ್ಲಿಸಲೇ ಇಲ್ಲ. ಹೋರಾಟಗಳು ಪ್ರತಿದಿನ ನಡೀತಾನೆ ಇದೆ. ಆದರೆ ನಮ್ಮ ಮಾಲೂರಿನಲ್ಲಿ ನಮ್ಮ ಪುರಸಭೆ ಆಗಿರ್ಬೋದು, ನಮ್ಮ ತಾಲೂಕು ದಂಡಾಧಿಕಾರಿಗಳಿರ್ಬೋದು, ಕನ್ನಡ ನಾಮಫಲಕದ ಬಗ್ಗೆ ಯಾವುದೇ ಎಚ್ಚೆತ್ತುಕೊಳ್ಳಿಲ್ಲ ಅಂತೇಳಿ ನಾವು ಒಂದು ಹೋರಾಟನ ಮಾಡಿದ್ದೀವಿ. ಈಗಾಗಲೇ ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ತೆರವು ಮಾಡಿದ್ರೆ ನಾವು ಇನ್ನೊಂದು 4-5 ದಿವಸದೊಳಗೆ ಮತ್ತೆ ಒಂದು ಹೋರಾಟ ಮಾಡಿ ನಾವೇ ತೆರವು ಮಾಡತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ದಂಡಾಧಿಕಾರಿಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಹ ಕೊಟ್ಟಿದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಕೆ ರಾಘವೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಮಹಿಳಾ ಜಿಲ್ಲಾಧ್ಯಕ್ಷೆ ಲತಾಬಾಯಿ ಮಾಡಿಕ್, ಜಿಲ್ಲಾ ಉಪಾಧ್ಯಕ್ಷ ಎನ್ ಮುರಳೀಧರ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಸಂಕ್ಷಿಪ್ತ ಸುದ್ದಿಗಳು. ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ, ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನಕ್ಕೆ ಚಾಲನೆ, ತಂಬಾಕು ಮುಕ್ತ ಯುವ ಅಭಿಯಾನ 2.0 ಕಾರ್ಯಕ್ರಮದ ಅನುಷ್ಠಾನ ಹಿನ್ನೆಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕಾರ್ಯಕ್ರಮಗಳ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಸಲಹೆ ಮತ್ತು ಸೂಚನೆಗಳನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಾಪನೆ ಆಗಬೇಕು. ಧರ್ಮದ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಸೋಮವಾರ ನಡೆದ ಧರ್ಮ ಧ್ವಜ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಜಾತಿ ಜನಗಣತಿ ವರದಿ ಮರುಪರಿಶೀಲಿಸಬೇಕೆಂದು ಶ್ರೀ ನಂಜಾವಧೂತ ಸ್ವಾಮೀಜಿ ಆಗ್ರಹಿಸಿದರು. ರಾಜ್ಯದಲ್ಲಿರುವ ಒಕ್ಕಲಿಗ ಮತ್ತು ಲಿಂಗಾಯತ ಸೇರಿದಂತೆ ಹಲವಾರು ಸಮುದಾಯಗಳ ಜಾತಿ ಜನಗಣತಿ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ.
ಇದು ಹಲವಾರು ಸಮುದಾಯಗಳ ಶೈಕ್ಷಣಿಕ, ಸಾಮಾಜಿಕ, ಉದ್ಯೋಗಗಳ ಮೇಲೆ ಪರಿಣಾಮ ಬೀರಲಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆತುರ ಪಡದೆ ಜಾತಿ ಜನಗಣತಿ ಅನುಷ್ಠಾನಕ್ಕಿಂತ ಮುಂಚೆ ಮರುಪರಿಶೀಲಿಸುವ ಅಗತ್ಯವಿದೆ. ಮತ್ತೊಮ್ಮೆ ಜಾತಿ ಗಣತಿ ರಾಜ್ಯದಲ್ಲಿ ನಡೆದರೆ ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಸಿಗಲಿದೆ. ಈ ಬಗ್ಗೆ ಆತುರದ ನಿರ್ಧಾರ ಬೇಡ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಆದಷ್ಟು ಬೇಗನೆ ಮತ್ತೆ ವೈಜ್ಞಾನಿಕವಾದ ವಸ್ತುನಿಷ್ಠ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿನೂತನ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿ ಜನರೊಟ್ಟಿಗೆ ಬೆರೆಯುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್. ಗ್ರಾಮೀಣ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಇತ್ತೀಚೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ, ಗೊಂದಲ. ಕೋಲಾರ ಕಾಂಗ್ರೆಸ್ನ 5 ಮಂದಿ ಉಚ್ಚಾಟಿಸಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ. ಕಾಂಗ್ರೆಸ್ಸಿಗರು ಮಾಡುತ್ತಿರುವ ಎಲ್ಲ ಆರೋಪಗಳು ರಾಜಕೀಯ ಪ್ರೇರಿತ. ಬಿಜೆಪಿ ಸದಸ್ಯತ್ವಕ್ಕೆ ದೇಶದೆಲ್ಲೆಡೆ ಉತ್ತಮ ಸ್ಪಂದನೆ. ಛಲವಾದಿ ನಾರಾಯಣಸ್ವಾಮಿ. ದಸರಾ ಪ್ರಯುಕ್ತ 18 ಅಡಿ ದುರ್ಗಾಮಾತೆ ಪ್ರತಿಷ್ಠಾಪನೆ. ಧಾರ್ಮಿಕತೆಗೆ ಹೆಸರಾದ ಗೌರಿಬಿದನೂರಿನಲ್ಲಿ ಪಿನಾಕಿನಿ ಯೂತ್ಸ್ನಿಂದ ವಿನೂತನ ಪ್ರಯತ್ನ. ದಿನನಿತ್ಯದ ಸುದ್ದಿ ಸ್ಮರಿಸಕ್ಕಾಗಿ ತಪ್ಪದೆ ವೀಕ್ಷಿಸಿ